ನಾವು ಈಗ ಕೊಯ್ಲು ಶುರು ಮಾಡಬೇಕು, ಅದೆಲ್ಲವೂ ಇಮಿಡಿಯೇಟಾಗಿ ಇಂಡಸ್ಟ್ರಿಗೆ ಹೋಗಲೇಬೇಕು. ಆ ಕಾರಣಕ್ಕಾಗಿ ಫಸ್ಟು ಅದನ್ನೇ ಎಫರ್ಟ್ ಹಾಕಿದ್ದೀವಿ. ಸರ್ಕಾರಕ್ಕೆ ಅವತ್ತೇ ಪ್ರಸ್ತಾವನೆ ಕಳಿಸಿದ್ದೀವಿ. ಆ ಪ್ರಸ್ತಾವನೆಯೂ ಕೂಡ ಸರ್ಕಾರ ಭಾಳ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಸರ್ಕಾರ ಹಂತದಲ್ಲಾದ್ದರಿಂದ ಮಾನ್ಯ ಚೀಫ್ ಸೆಕ್ರೆಟರಿ ಅವರೇ ಅದನ್ನು ಮಾನಿಟರ್ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಈ ಕ್ಷಣದಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಅಲ್ಲಿಂದ ನಿರ್ದೇಶನ ಬಂದ ಮೇಲೆ ಅಷ್ಟೇ ನಾನು ನಿಮಗೆ ಅದನ್ನು ತಿಳಿಸಲಿಕ್ಕೆ ಸಾಧ್ಯ. ಅದು ಬೆಂಬಲ ಬೆಲೆ ಬಗ್ಗೆ ಸರ್ಕಾರ ಇವತ್ತು ನೀವು ನನಗೆ ಫೋನ್ ಮಾಡಿದ್ಮೇಲೆ ಅವ್ರು ಬೇರೆ ಎಂಗೇಜ್ಮೆಂಟ್ಸ್ಗಳಿತ್ತು ಸರ್, ಹಾಗಾಗಿ ಸಡನ್ನಾಗಿ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಆದರೆ ಒಂದು ನೀವೆಲ್ಲ ಒಪ್ಪೋದಾದರೆ, ರೈತರೆಲ್ಲರೂ ಒಪ್ಪೋದಾದರೆ, ನಂದು ಒಂದು ಸಜೆಷನ್ನು ಈ ಸರಿ ಮಾತಾಡಿ ಅವ್ರಿಗೆ ಕೇಳ್ಕೊತೀನಿ. ಒಂದು ನಿಯೋಗ ಇಲ್ಲಿ ಮಂತ್ರಿಗಳ ಹತ್ರ ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವ ಅಷ್ಟೊಂದು ಬಿಸಿ ಏನಿಲ್ಲ ಸರ್. ಇವತ್ತು ಏನಾಗೋಯ್ತು, ಅಷ್ಟೊಂದು ಅವ್ರದ್ದು ಶೆಡ್ಯೂಲ್ಡ್ ಕಾರ್ಯಕ್ರಮ ಇದೆ. ಅವ್ರು ಬರೀ ಕೋಲಾರ ಟೌನ್ಗೆ ಮಾತ್ರ ಮಂತ್ರಿ ಅಲ್ಲ ಸರ್, ಎಲ್ಲ 6 ಜಿಲ್ಲೆಗಳಿಗೂ 6 ತಾಲೂಕುಗಳಿಗೂ ಮಂತ್ರಿ, ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮಲ್ಲಿ ನಾವೆಲ್ಲೂ ದೂರಾಗ ಏನು ಕರೆದಿಲ್ಲ ಸರ್. ಅವ್ರನ್ನ ಇಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬಂದವರು ಇಲ್ಲಿ ಬರೋದಕ್ಕೆ 0 ಟ್ರಾಫಿಕಲ್ಲಿ 25 ನಿಮಿಷ ಸರ್ ಅಷ್ಟೇ ಬರಬೇಕಾಗಿದೆ. ನಮ್ಮ ರೈತರು ಈ ಸಂಕಷ್ಟದಲ್ಲಿದ್ದಾರೆ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಂತ ಹೇಳ್ಬಿಟ್ಟು ಈಗ ನೀವು ಬಂದು ಏನು ಈಗ ಇದೆಲ್ಲ ಎಫರ್ಟ್ ಹಾಕಿದ್ದೀರಿ, ಬೇರೆ ಬೇರೆ ಆಂಧ್ರ ಅಲ್ಲಿ ಇವ್ರ ಹತ್ರ ಚೀಫ್ ಸೆಕ್ರೆಟರಿ ಹತ್ರ ನಮ್ಮ ಇವ್ರ ಹತ್ರ ಮಾತಾಡಿ ಇವತ್ತು ಕೃಷ್ಣಗಿರಿ ಡಿ ಸಿ ಡಿಸಿಷನ್ ತಗೊಳ್ಳೋ ಅಂಥದ್ದು ನಾಳೆಗೆ ಮತ್ತೆ ನಮ್ಮಲ್ಲಿ 3 ಅಲ್ಲದೆ ಸಫಲ್ ಅವರು ನಾಳೆ ಬರ್ತಾ ಇದ್ದಾರೆ, ಮದರ್ ಡೇರಿ ಅವರು. ಅದರ ಜೊತೆಯಲ್ಲಿ ಇನ್ನೊಂದು ಯಾವುದು ಇನ್ನೊಬ್ಬರು ಅಗ್ರಿಗೇಟರ್, ಒಬ್ಬರು ಮೇಜರ್ ಅಗ್ರಿಗೇಟರ್ ಇದ್ದಾರೆ, ಅವರು ಇವತ್ತು ಮೀಟಿಂಗ್ ಅವರು ಬರ್ತಾ ಇದ್ದಾರೆ. ಈ ಥರ ಇನ್ನೂ 4-5 ನಾಳೆ ಮೇಜರ್ ಇಂಡಸ್ಟ್ರೀಸ್ನವರು ನಾನು ಇಲ್ಲಿಗೆ ಬಂದುಬಿಡಿ ಕೋಲಾರಕ್ಕೆ, ನಾವು ಬೆಂಗಳೂರು ಬರೋಕ್ಕಾಗೋದಿಲ್ಲ, ಇಲ್ಲಿಗೆ ಬಂದು ನಾವು ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಬರ್ತಾ ಇದೆ, ಕೃಷ್ಣಗಿರಿಯಿಂದ, ಚಿತ್ತೂರಿಂದ, ಶ್ರೀನಿವಾಸಪುರದಿಂದ ನಾವು ತಗೋತಾ ಇದ್ದೀವಿ ಸರ್ ಅಂತ ಹೇಳಿದ್ದಾರೆ. ಇಷ್ಟೂ ಪ್ರಯತ್ನಗಳು ಕೂಡ ನಾವು ಮಾಡಿದ್ದೇವೆ. ಪ್ರಾಯಶಃ ನಾಳೆ